ರವಿಶಂಕರ್ ಗುರೂಜಿಯವರು ತುಂಬಾ ಪರಿಚಯ ಇರುವಂತದ್ದು ಗೊತ್ತಿದೆ. ರಾಜ್ಯದಲ್ಲಿ ಮಾತ್ರ ಅಲ್ಲ, ದೇಶದಲ್ಲಿ ಮತ್ತೆ ವಿದೇಶದಲ್ಲೂ ಕೂಡ ಲಕ್ಷಾಂತರ ಭಕ್ತಾದಿಗಳು ಹೋಗಿದ್ದಾರೆ. ಶಾಂತಿಯನ್ನ ಬಯಸುವಂತ ಸದಾ ಜನರ ಮಧ್ಯೆ ಇಲ್ಲದೇ ಇದ್ರೂ ಕೂಡ ಅವರು ಕೊಡುವಂತ ಭಾಷಣದಲ್ಲಿ ಇರ್ಬೋದು, ಮತ್ತೆ ಅವರು ಹೇಳುವಂತ ವಿಚಾರಗಳಲ್ಲಿ ತುಂಬಾ ಜನ ಭಕ್ತಾದಿಗಳು ಅವರಿಗೆ ಆಕರ್ಷಿತರಾಗಿ ಅವ್ರನ್ನ ಫಾಲೋ ಮಾಡುವಂತದನ್ನ ನಾನು ಕೂಡ ನೋಡಿದ್ದೇನೆ. ನಾವು ಮುಖ್ಯವಾಗಿ ನಮ್ಮ HSR ಅಲ್ಲಿ ಬೊಮ್ಮನಹಳ್ಳಿ ಭಾಗದಲ್ಲಿ ಸುತ್ತಮುತ್ತ ಭಾಗ ಆನೇಕಲ್ ಇರ್ಬೋದು, ಮಹದೇವಪುರ ಇರ್ಬೋದು, PTM ಇರ್ಬೋದು, ಬೊಮ್ಮನಹಳ್ಳಿ ಇಷ್ಟು ಭಾಗದಿಂದ ಸಾರ್ವಜನಿಕರನ್ನ ಮತ್ತು ಭಕ್ತಾದಿಗಳನ್ನ ಕರೆಯುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ. ಕಳೆದ 2 ತಿಂಗಳ ಹಿಂದೆ ಅವ್ರನ್ನ ಭೇಟಿ ಆದಾಗ ಕರೋನಾ ಆದ್ಮೇಲೆ ಎಲ್ಲೂ ದೊಡ್ಡ ಸತ್ಸಂಗ ಆಗಿರ್ಲಿಲ್ಲ. ಕಳೆದ ನವೆಂಬರ್ ಅಲ್ಲಿ ಜಿಗಣಿಯಲ್ಲಿ ಒಂದು ಸತ್ಸಂಗ ಆಗಿತ್ತು. ಅದಾದ್ಮೇಲೆ ಬೆಂಗಳೂರಲ್ಲಿ ನಮ್ಮ HSR ಕೂಡ ಈಗ ಆಗ್ತಾ ಇರುವಂತದ್ದು. ಶನಿವಾರ ಸಂಜೆ 6 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ತುಂಬಾ ಜನ ಭಕ್ತಾದಿಗಳು ಈಗಾಗಲೇ ನಾವು ಆನ್ಲೈನ್ ರಿಜಿಸ್ಟ್ರೇಷನ್ ಅನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಸ್ಕ್ಯಾನರ್ ಅನ್ನು ಕೂಡ ನಾವು ಕೊಟ್ಟಿದ್ದೇವೆ. ಅದ್ರಲ್ಲಿ ತುಂಬಾ ಜನ ಈಗಾಗಲೇ ರಿಜಿಸ್ಟ್ರೇಷನ್ ಮಾಡಿಕೊಂಡು ಪಾಸ್ ಕೂಡ ತಗೋತಾ ಇದ್ದಾರೆ. ಆ ಪಾಸ್ ತಗೊಂಡ್ರೆ ಸ್ವಲ್ಪ ಅವರಿಗೆ ಮುಂದೆ ಕೂತ್ಕೊಳ್ಳುವಂತ ಕೆಲಸ ಆಗುತ್ತೆ. ಮುಖ್ಯ ಉದ್ದೇಶ ಈ ಕಾರ್ಯಕ್ರಮವನ್ನು ಮಾಡ್ತಾ ಇರೋದು 2. ಒಂದು, ಯೋಗ ಮತ್ತು ಧ್ಯಾನ. ಇವೆರಡರ ಜೊತೆಗೆ ತಮಗೆಲ್ಲ ಕೂಡ ಗೊತ್ತಿದೆ, ಬೆಂಗಳೂರಲ್ಲಿ ಇತ್ತೀಚೆಗೆ ಡ್ರಗ್ಸ್ ಕನ್ಸಂಪ್ಷನ್ ಜಾಸ್ತಿ ಆಗ್ತಾ ಇದೆ. ಆ ಮಕ್ಕಳಿಗೆ ಒಂದು ಅವೇರ್ನೆಸ್ ಆಗಬೇಕು, ಆ ಸ್ವಾಮೀಜಿಗಳಿಂದ ಅದನ್ನ ಹೇಳಿಸ್ಬೇಕು ಅನ್ನೋ ಒಂದು, ಆ ಗುರುಗಳಿಂದ ಹೇಳಿಸ್ಬೇಕು ಅನ್ನೋ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಇದು ಪಕ್ಷದಿಂದ ಏನು ಕಾರ್ಯಕ್ರಮ ಮಾಡ್ತಾ ಇಲ್ಲ, ಎಲ್ಲರ ಒಂದು ಸಹಕಾರದಿಂದ ಎಲ್ಲರನ್ನು ಕೂಡ ಒಟ್ಟಿಗೆ ಸೇರಿಸಿ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಎಲ್ಲ ಪಾರ್ಟಿಯ ಜನರು ಕೂಡ ಇದರಲ್ಲಿ ಭಾಗಿಯಾಗಬಹುದು. ಅವರ ಭಕ್ತಾದಿಗಳು ಎಲ್ಲ ಪಾರ್ಟಿಯಲ್ಲೂ ಕೂಡ ಇದ್ದಾರೆ. ಆದ್ರಿಂದ ಈ ಒಂದು ಕಾರ್ಯಕ್ರಮ ಎಲ್ಲರನ್ನು ಕೂಡ ಒಟ್ಟಿಗೆ ಸೇರಿಸುವಂಥದ್ದು. ಇಲ್ಲಿನ ಜನ ಯೋಗದ ಬಗ್ಗೆ, ಧ್ಯಾನದ ಬಗ್ಗೆ, ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಇವೆಲ್ಲವನ್ನ ಪ್ರತಿದಿನ ಅನೇಕ ಯೋಗ ಕ್ಯಾಂಪ್ಗಳನ್ನು ನಡೆಸುವಂಥದ್ದನ್ನು ಕೂಡ ನಾವು ನೋಡಿದ್ದೇವೆ. ಅವರೆಲ್ಲರಿಗೂ ನಾವು ಆಹ್ವಾನ ಕೊಟ್ಟಿದ್ದೇವೆ. ಮತ್ತೆ ದೇವಸ್ಥಾನಗಳು ಅದು ತುಂಬಾ ದೊಡ್ಡ ಮಟ್ಟದಲ್ಲಿ, ಅದು ನಮ್ಮ ಸಾಯಿಬಾಬಾ ಇರ್ಬೋದು ಅಥವಾ ಅರಕೆರೆ ಸಾಯಿಬಾಬಾ ದೇವಸ್ಥಾನ ಇರ್ಬೋದು, ಇನ್ನು ಬೇರೆ ಬೇರೆ ದೇವಸ್ಥಾನಗಳು, ಅನೇಕ ದೇವಸ್ಥಾನಗಳು ಅಲ್ಲೂ ಕೂಡ ಆ ಭಕ್ತಾದಿಗಳನ್ನ ಕರೆಯುವಂತ ಕೆಲಸ ಆಗಬೇಕು. ಅದಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು ಅಂತ ತಮ್ಮನ್ನೆಲ್ಲರೂ ಕೂಡ ನಾವು ಇಲ್ಲಿ ಕರೆದಿದ್ದೇವೆ.